ಸ್ನೇಹಿತರೆ, ಮೃತ ವ್ಯಕ್ತಿಯ ಆಧಾರ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ಐಡಿ ದಾಖಲೆಗಳನ್ನು ಏನು ಮಾಡಬೇಕು ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ನಾವು ನೋಡೋಣ. ಸ್ನೇಹಿತರೆ, ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಲಿದ್ದು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಮುಂಬರುವ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳಿಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಹಾಗೂ ವೋಟರ್ ಐಡಿ ದೇಶದಲ್ಲಿ ಪ್ರತಿ ವ್ಯಕ್ತಿಗಳ ಬಳಿಯಲ್ಲಿ ಇರಬಹುದಾದ ಹಾಗೂ ಇರಬೇಕಾದ ಮಹತ್ವದ ದಾಖಲೆಗಳು. ಇದರಲ್ಲಿ ಎಲ್ಲರೂ ಎಲ್ಲವನ್ನೂ ಹೊಂದಿಲ್ಲವಾದರೂ ಇದರಲ್ಲಿ ಒಂದು ದಾಖಲೆಯಾದರೂ ಹೊಂದಿರುತ್ತಾರೆ. ಇವು ಭಾರತ ಸರ್ಕಾರದ ಅಧಿಕೃತ ದಾಖಲೆಗಳಾಗಿವೆ. ಆದರೆ ಕುಟುಂಬದವರ ಸಾವಿನ ಬಳಿಕ ಈ ಅಧಿಕೃತ ದಾಖಲೆಗಳನ್ನು ಏನು ಮಾಡಬೇಕು ಅನ್ನೋದರ ಬಗ್ಗೆ ಎಲ್ಲರಲ್ಲೂ ಗೊಂದಲವಿರುತ್ತದೆ. ಅದರ ಮಾಹಿತಿಯನ್ನು ಇಲ್ಲಿ ನೋಡಬಹುದು. ಕುಟುಂಬ ಸದಸ್ಯರ ಸಾವಿನ ಬಳಿಕ ಈ ದಾಖಲೆಗಳನ್ನು ಏನು ಮಾಡಬೇಕು ಅನ್ನೋದರ ಬಗ್ಗೆ ನಿಯಮವಿದೆ. ಆದರೆ ಈ ದಾಖಲೆಗಳನ್ನು ಉಳಿಸಿಕೊಳ್ಳಬೇಕೇ ಅಥವಾ ನಾಶ ಮಾಡಬೇಕೇ ಎನ್ನುವುದರ ಬಗ್ಗೆ ಅವುಗಳದ್ದೇ ಆದ ಕಾರ್ಯವಿಧಾನಗಳಿವೆ. ಮೊದಲನೆಯದಾಗಿ ಆಧಾರ್ ಕಾರ್ಡ್. ಸಾಮಾನ್ಯವಾಗಿ ಗುರುತು ಹಾಗೂ ವಿಳಾಸದ ಪುರಾವೆಯಾಗಿ ಇದನ್ನು ಬಳಸುತ್ತಾರೆ. ಆದರೆ ಇದರಲ್ಲಿ ಮೃತ ವ್ಯಕ್ತಿಯ ಕಾರ್ಡ್ ಅನ್ನು ರದ್ದು ಮಾಡುವ, ನಿಷ್ಕ್ರಿಯ ಮಾಡುವ ಯಾವುದೇ ಆಯ್ಕೆ ಇಲ್ಲ. ಜನನ ಹಾಗೂ ಮರಣವನ್ನು ನೋಂದಾಯಿಸಲು ಆಧಾರ್ ಕಾರ್ಡ್ ಕಡ್ಡಾಯವೂ ಅಲ್ಲ. ಕುಟುಂಬ ಸದಸ್ಯರು ಸಾವಿಗೀಡಾದಾಗ ಅವರ ವಾರಸುದಾರರು ಆಧಾರ್ ವೆಬ್ಸೈಟ್ ಗೆ ಭೇಟಿ ನೀಡಿ ಅವರ ಬಯೋಮೆಟ್ರಿಕ್ ಅನ್ನು ಲಾಕ್ ಮಾಡಿ ಅದರ ದುರ್ಬಳಕೆ ಆಗದಂತೆ ತಡೆಯಬಹುದು. ಎರಡನೆಯದಾಗಿ ಪಾನ್ ಕಾರ್ಡ್. ದೇಶದ ಆದಾಯ ತೆರಿಗೆ ಇಲಾಖೆಯ ಪ್ರಮುಖ ದಾಖಲೆ ಇದು. ಕುಟುಂಬದವರು ಸಾವು ಕಂಡಾಗ ನೀವು ಇದನ್ನು ಸರೆಂಡರ್ ಮಾಡಬಹುದು. ಇದಕ್ಕಾಗಿ ಪ್ಯಾನ್ ಅನ್ನು ನೋಂದಣಿ ಮಾಡಿದ ಅಧಿಕಾರ ವ್ಯಾಪ್ತಿಯಲ್ಲಿರುವ ಮೌಲ್ಯಮಾಪನ ಅಧಿಕಾರಿಗೆ ಪತ್ರ ಬರೆದು ಈ ಕಾರ್ಡ್ ಅನ್ನು ಸರೆಂಡರ್ ಮಾಡಬಹುದು. ಮೂರನೆಯದಾಗಿ ವೋಟರ್ ಐಡಿ. 1960ರ ಮತದಾರರ ನೋಂದಣಿ ನಿಯಮಗಳು ರದ್ದತಿ ಪ್ರಕ್ರಿಯೆ ಅಡಿ ಮೃತ ವ್ಯಕ್ತಿಯ ಐಡಿಯನ್ನು ರದ್ದು ಮಾಡಬಹುದು. ಸ್ಥಳೀಯ ಚುನಾವಣಾ ಕಚೇರಿಗೆ ಭೇಟಿ ನೀಡಿ ಚುನಾವಣಾ ನಿಯಮಗಳ ಅಡಿಯಲ್ಲಿರುವ ಫಾರಂ 7 ಅನ್ನು ಸಲ್ಲಿಕೆ ಮಾಡಬೇಕು. ಅದರೊಂದಿಗೆ ಮರಣ ಪ್ರಮಾಣ ಪತ್ರವನ್ನು ನೀಡಬೇಕು. ಆ ಬಳಿಕ ಮತದಾರರ ಪಟ್ಟಿಯಿಂದ ಮೃತ ವ್ಯಕ್ತಿಯ ಹೆಸರನ್ನು ತೆಗೆದು ಹಾಕಲಾಗುವುದು. ನೆಕ್ಸ್ಟ್ ಬಂದ್ಬಿಟ್ಟು ಪಾಸ್ಪೋರ್ಟ್. ವ್ಯಕ್ತಿಯ ಮರಣದ ನಂತರ ಇದನ್ನು ಅಮಾನ್ಯಗೊಳಿಸುವ ಅಥವಾ ಸರೆಂಡರ್ ಮಾಡುವ ಅಗತ್ಯವಿಲ್ಲ. ಪಾಸ್ಪೋರ್ಟ್ಗೆ ಮಾನ್ಯ ಅವಧಿಗಳು ಇರಲಿದ್ದು ಆ ವರ್ಷಗಳು ಮುಗಿದ ಬಳಿಕ ಇದು ಅಮಾನ್ಯವಾಗುತ್ತದೆ. ಅದರಲ್ಲೂ ಕೆಲವೊಮ್ಮೆ ಇಂಥ ಪಾಸ್ಪೋರ್ಟ್ಗಳು ಪರಿಶೀಲನೆಯಂತ ಅನಿರೀಕ್ಷಿತ ಉದ್ದೇಶಗಳಿಗೆ ದಾಖಲೆಯ ರೀತಿಯಲ್ಲೂ ಕೆಲಸ ಮಾಡುತ್ತದೆ. ನೆಕ್ಸ್ಟ್ ಬಂದು ಡ್ರೈವಿಂಗ್ ಲೈಸೆನ್ಸ್. ಪ್ರತಿ ರಾಜ್ಯದಲ್ಲೂ ಇದಕ್ಕೆ ಭಿನ್ನ ನಿಯಮಗಳಿವೆ. ಇದಕ್ಕಾಗಿ ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಭೇಟಿ ನೀಡಬೇಕು. ಕಾನೂನು ವಾರಸುದಾರರು ಆರ್ಟಿಒಗೆ ಭೇಟಿ ನೀಡುವ ಮೂಲಕ ಸತ್ತವರ ಹೆಸರಿನಲ್ಲಿ ಇರುವ ವಾಹನಗಳ ಮಾಲೀಕತ್ವವನ್ನು ವರ್ಗಾವಣೆ ಮಾಡಿಸಿಕೊಳ್ಳಲು ಅವಕಾಶವಿದೆ. ಹೌದು ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್. ಸ್ನೇಹಿತರೆ, ಮೃತ ವ್ಯಕ್ತಿಯ ಆಧಾರ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ಐಡಿ ದಾಖಲೆಗಳನ್ನು ಏನು ಮಾಡಬೇಕು ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ನಾವು ನೋಡೋಣ. ಸ್ನೇಹಿತರೆ, ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಲಿದ್ದು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಮುಂಬರುವ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳಿಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಹಾಗೂ ವೋಟರ್ ಐಡಿ ದೇಶದಲ್ಲಿ ಪ್ರತಿ ವ್ಯಕ್ತಿಗಳ ಬಳಿಯಲ್ಲಿ ಇರಬಹುದಾದ ಹಾಗೂ ಇರಬೇಕಾದ ಮಹತ್ವದ ದಾಖಲೆಗಳು. ಇದರಲ್ಲಿ ಎಲ್ಲರೂ ಎಲ್ಲವನ್ನೂ ಹೊಂದಿಲ್ಲವಾದರೂ ಇದರಲ್ಲಿ ಒಂದು ದಾಖಲೆಯಾದರೂ ಹೊಂದಿರುತ್ತಾರೆ. ಇವು ಭಾರತ ಸರ್ಕಾರದ ಅಧಿಕೃತ ದಾಖಲೆಗಳಾಗಿವೆ. ಆದರೆ ಕುಟುಂಬದವರ ಸಾವಿನ ಬಳಿಕ ಈ ಅಧಿಕೃತ ದಾಖಲೆಗಳನ್ನು ಏನು ಮಾಡಬೇಕು ಅನ್ನೋದರ ಬಗ್ಗೆ ಎಲ್ಲರಲ್ಲೂ ಗೊಂದಲವಿರುತ್ತದೆ. ಅದರ ಮಾಹಿತಿಯನ್ನು ಇಲ್ಲಿ ನೋಡಬಹುದು. ಕುಟುಂಬ ಸದಸ್ಯರ ಸಾವಿನ ಬಳಿಕ ಈ ದಾಖಲೆಗಳನ್ನು ಏನು ಮಾಡಬೇಕು ಅನ್ನೋದರ ಬಗ್ಗೆ ನಿಯಮವಿದೆ. ಆದರೆ ಈ ದಾಖಲೆಗಳನ್ನು ಉಳಿಸಿಕೊಳ್ಳಬೇಕೇ ಅಥವಾ ನಾಶ ಮಾಡಬೇಕೇ ಎನ್ನುವುದರ ಬಗ್ಗೆ ಅವುಗಳದ್ದೇ ಆದ ಕಾರ್ಯವಿಧಾನಗಳಿವೆ. ಮೊದಲನೆಯದಾಗಿ ಆಧಾರ್ ಕಾರ್ಡ್. ಸಾಮಾನ್ಯವಾಗಿ ಗುರುತು ಹಾಗೂ ವಿಳಾಸದ ಪುರಾವೆಯಾಗಿ ಇದನ್ನು ಬಳಸುತ್ತಾರೆ. ಆದರೆ ಇದರಲ್ಲಿ ಮೃತ ವ್ಯಕ್ತಿಯ ಕಾರ್ಡ್ ಅನ್ನು ರದ್ದು ಮಾಡುವ, ನಿಷ್ಕ್ರಿಯ ಮಾಡುವ ಯಾವುದೇ ಆಯ್ಕೆ ಇಲ್ಲ. ಜನನ ಹಾಗೂ ಮರಣವನ್ನು ನೋಂದಾಯಿಸಲು ಆಧಾರ್ ಕಾರ್ಡ್ ಕಡ್ಡಾಯವೂ ಅಲ್ಲ. ಕುಟುಂಬ ಸದಸ್ಯರು ಸಾವಿಗೀಡಾದಾಗ ಅವರ ವಾರಸುದಾರರು ಆಧಾರ್ ವೆಬ್ಸೈಟ್ ಗೆ ಭೇಟಿ ನೀಡಿ ಅವರ ಬಯೋಮೆಟ್ರಿಕ್ ಅನ್ನು ಲಾಕ್ ಮಾಡಿ ಅದರ ದುರ್ಬಳಕೆ ಆಗದಂತೆ ತಡೆಯಬಹುದು. ಎರಡನೆಯದಾಗಿ ಪಾನ್ ಕಾರ್ಡ್. ದೇಶದ ಆದಾಯ ತೆರಿಗೆ ಇಲಾಖೆಯ ಪ್ರಮುಖ ದಾಖಲೆ ಇದು. ಕುಟುಂಬದವರು ಸಾವು ಕಂಡಾಗ ನೀವು ಇದನ್ನು ಸರೆಂಡರ್ ಮಾಡಬಹುದು. ಇದಕ್ಕಾಗಿ ಪ್ಯಾನ್ ಅನ್ನು ನೋಂದಣಿ ಮಾಡಿದ ಅಧಿಕಾರ ವ್ಯಾಪ್ತಿಯಲ್ಲಿರುವ ಮೌಲ್ಯಮಾಪನ ಅಧಿಕಾರಿಗೆ ಪತ್ರ ಬರೆದು ಈ ಕಾರ್ಡ್ ಅನ್ನು ಸರೆಂಡರ್ ಮಾಡಬಹುದು. ಮೂರನೆಯದಾಗಿ ವೋಟರ್ ಐಡಿ. 1960ರ ಮತದಾರರ ನೋಂದಣಿ ನಿಯಮಗಳು ರದ್ದತಿ ಪ್ರಕ್ರಿಯೆ ಅಡಿ ಮೃತ ವ್ಯಕ್ತಿಯ ಐಡಿಯನ್ನು ರದ್ದು ಮಾಡಬಹುದು. ಸ್ಥಳೀಯ ಚುನಾವಣಾ ಕಚೇರಿಗೆ ಭೇಟಿ ನೀಡಿ ಚುನಾವಣಾ ನಿಯಮಗಳ ಅಡಿಯಲ್ಲಿರುವ ಫಾರಂ 7 ಅನ್ನು ಸಲ್ಲಿಕೆ ಮಾಡಬೇಕು. ಅದರೊಂದಿಗೆ ಮರಣ ಪ್ರಮಾಣ ಪತ್ರವನ್ನು ನೀಡಬೇಕು. ಆ ಬಳಿಕ ಮತದಾರರ ಪಟ್ಟಿಯಿಂದ ಮೃತ ವ್ಯಕ್ತಿಯ ಹೆಸರನ್ನು ತೆಗೆದು ಹಾಕಲಾಗುವುದು. ನೆಕ್ಸ್ಟ್ ಬಂದ್ಬಿಟ್ಟು ಪಾಸ್ಪೋರ್ಟ್. ವ್ಯಕ್ತಿಯ ಮರಣದ ನಂತರ ಇದನ್ನು ಅಮಾನ್ಯಗೊಳಿಸುವ ಅಥವಾ ಸರೆಂಡರ್ ಮಾಡುವ ಅಗತ್ಯವಿಲ್ಲ. ಪಾಸ್ಪೋರ್ಟ್ಗೆ ಮಾನ್ಯ ಅವಧಿಗಳು ಇರಲಿದ್ದು ಆ ವರ್ಷಗಳು
ದಿನಗಳು ಮುಗಿದ ಬಳಿಕ ಇದು ಅಮಾನ್ಯವಾಗುತ್ತದೆ. ಅದರಲ್ಲೂ ಕೆಲವೊಮ್ಮೆ ಇಂಥ ಪಾಸ್ಪೋರ್ಟ್ಗಳು ಪರಿಶೀಲನೆಯಂತ ಅನಿರೀಕ್ಷಿತ ಉದ್ದೇಶಗಳಿಗೆ ದಾಖಲೆಯ ರೀತಿಯಲ್ಲೂ ಕೆಲಸ ಮಾಡುತ್ತದೆ. ನೆಕ್ಸ್ಟ್ ಬಂದು ಡ್ರೈವಿಂಗ್ ಲೈಸೆನ್ಸ್. ಪ್ರತಿ ರಾಜ್ಯದಲ್ಲೂ ಇದಕ್ಕೆ ಭಿನ್ನ ನಿಯಮಗಳಿವೆ. ಇದಕ್ಕಾಗಿ ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಭೇಟಿ ನೀಡಬೇಕು. ಕಾನೂನು ವಾರಸುದಾರರು RTOಗೆ ಭೇಟಿ ನೀಡುವ ಮೂಲಕ ಸತ್ತವರ ಹೆಸರಿನಲ್ಲಿ ಇರುವ ವಾಹನಗಳ ಮಾಲೀಕತ್ವವನ್ನು ವರ್ಗಾವಣೆ ಮಾಡಿಸಿಕೊಳ್ಳಲು ಅವಕಾಶವಿದೆ. ಹೌದು ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.